ಅಬ್ರಾಮನ ವಿಶ್ವಾಸ. ಜೇಷಾಮ್ ಜಬುದೊರೆ. ಅಧ್ಯಾಯ 3. ಇಸಾಕನು ತನ್ನ ತಂದೆಯಾದ ಅಬ್ರಾಮನಿಗೆ ಅಪ್ಪ ಎಂದು ಕರೆಯಲು ಅಬ್ರಹಾಮನು, ಏನು ಮಗನೇ ಅಂದನು. ಇಸಾಕನು, ಇಗೋ, ಬೆಂಕಿಯೂ ಕಟ್ಟಿಗೆಯೂ ಇದೆ, ಆದರೆ ಹೋಮಕ್ಕೆ ಬೇಕಾದ ಕುರಿಯಲ್ಲಿ ಎಂದು ಕೇಳಿದಕ್ಕೆ ಅಬ್ರಾಮನು, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಅಂದನು. ಆದಿಕಾಂಡ 22:7-8. ಹಳೆಯ ಒಡಂಬಡಿಕೆಯಲ್ಲಿ ಹೃದಯವನ್ನು ಕಲಕುವ ಸಂಭವವೆಂದರೆ ಇದೇ. ಆ ದೃಶ್ಯವನ್ನು ನೆನೆಸಿಕೊಂಡಾಗಲೆಲ್ಲ ನನ್ನ ಹೃದಯ ಉಕ್ಕುತ್ತದೆ, ಕಣ್ಣುಗಳು ನೀರಿನ ಕೊಳಗಳಾಗುತ್ತವೆ. ಆ ಸಂಭವವನ್ನು ನಮ್ಮೊಬ್ಬೊಬ್ಬರ ಜೀವಿತಕ್ಕೆ ಅಳವಡಿಸಿಕೊಳ್ಳುವುದಾದರೆ ಸುಂದರವಾದ ಮಹಿಮೆಯಾದ ಆತ್ಮೀಯ ಅನುಭವವನ್ನು ಹೊಂದಿಕೊಳ್ಳುವೆವು. ಹೌದು, ನಿಶ್ಚಯವಾಗಿಯೂ ನಮ್ಮ ಜೀವಿತಕ್ಕೂ ಒಂದು ಆಳವಾದ ಸಂಬಂಧವಿದೆ. ಒಂದು ದಿನ ಕರ್ತನು ತನ್ನನ್ನು ಶುದ್ಧ ಹೃದಯದಿಂದ ಹಿಂಬಾಲಿಸಿ ಬಂದ ತನ್ನ ದಾಸನಾದ ಅಬ್ರಾಮನನ್ನು ನೋಡಿ, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮ ಮಾಡಿ ಅರ್ಪಿಸಬೇಕು ಅಂದನು. ಆದಿಕಾಂಡ 22:2. ಈ ಮಾತುಗಳನ್ನು ಅಬ್ರಾಮನು ಕೇಳಿದಾಗ ಅವನ ಹೃದಯ ಹೊಡೆದು ಹೋಗಿರಬಹುದು, ತಲೆಯಿಂದ ಕಾಲಿನವರೆಗೂ ನಡುಗಿ ಹೋಗಿದ್ದಿರಬಹುದು. ಕರ್ತನು ಅವನನ್ನು ಶೋಧಿಸಿ ಪರೀಕ್ಷಿಸುತ್ತಾನೆಂದು ಅವನಿಗೆ ತಿಳಿದಿರಬಹುದು. ಆ ರಾತ್ರಿಯೆಲ್ಲ ಅವನಿಗೆ ನಿದ್ರೆಯೇ ಬಂದಿರಲಿಲ್ಲವೆಂದು ನೆನೆಸುತ್ತೇನೆ. ತನಗಿದ್ದ ಒಬ್ಬನೇ ಮಗನಾದ ಇಸಾಕನನ್ನು, ಅದರಲ್ಲಿಯೂ ಮುಪ್ಪಿನ ಪ್ರಾಯದಲ್ಲಿ ಹುಟ್ಟಿದ ಮಗನನ್ನು ಹೇಗೆ ತಾನೇ ಬಲಿಕೊಟ್ಟಾನು? ಆ ಮಗನಿಗಾಗಿ ಅವನು 25 ವರ್ಷಗಳನ್ನು ಕಾದಿದ್ದನು. ಇಸಾಕ ಎಂದರೆ ಮುಗುಳುನಗೆ ಎಂದರ್ಥ. ಇಸಾಕನು ಬಾಲ್ಯದಲ್ಲಿ ತನ್ನ ಮುದ್ದಾದ ಮಾತುಗಳಿಂದಲೂ ಮುಗುಳುನಗೆಯಿಂದಲೂ ಅವರನ್ನು ಎಷ್ಟು ಸಂತೋಷಪಡಿಸಿದಿರಬಹುದು. ಆದರೆ ಈಗ ಕರ್ತನು ಅಬ್ರಾಮನಿಗೆ ಹೇಳುತ್ತಿದ್ದಾನೆ, ನಿನ್ನ ಮಗನನ್ನು ಸರ್ವಾಂಗ ಹೋಮವಾಗಿ ನನಗೆ ಸಮರ್ಪಿಸು. ಇಸಾಕನು ಚಿಕ್ಕ ಮಗುವಾಗಿದ್ದಾಗ ತಂದೆಯು ಅವನನ್ನು ಎಷ್ಟು ಪ್ರೀತಿಯಿಂದ ಸಾಕಿ ಸಲಹಿದ್ದಿರಬಹುದು. ಒಂದು ಕೆಮ್ಮು, ಜ್ವರವೋ ಬಂದಿರುವಾಗ ಅಬ್ರಾಮನಿಗೆ ಸಹಿಸಿಕೊಳ್ಳಲಾಗುತ್ತಿರಲಿಲ್ಲ. ನನ್ನ ಪ್ರಾಣವನ್ನಾದರೂ ಕೊಟ್ಟು ಅವನನ್ನು ಉಳಿಸಿಕೊಳ್ಳುತ್ತೇನೆಂದು ಅಂದುಕೊಂಡಿದ್ದಿರಬಹುದು. ಇಸಾಕನು ಹುಟ್ಟುವುದಕ್ಕೆ ಮೊದಲು ಅಬ್ರಾಮನು ಒಂದು ದಿನ, ದೇವರೇ, ನನಗೆ ಪುತ್ರ ಸಂತಾನವಿಲ್ಲವಲ್ಲ, ನನ್ನ ಮನೆಯಲ್ಲಿ ಹುಟ್ಟಿದವನೇ ವಾರಸುದಾರನಾಗಬೇಕಾಯಿತಲ್ಲ ಎಂದು ಕಣ್ಣೀರಿನಿಂದ ಹೇಳಿದಾಗ ಕರ್ತನು ಅವನಿಗೆ ವಾಗ್ದಾನ ಮಾಡಿ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದವನೇ ನಿನಗೆ ವಾರಸುದಾರನಾಗುತ್ತಾನೆ ಎಂದು ಹೇಳಿ ಆಕಾಶವನ್ನು ತೋರಿಸಿ, ನೋಡು, ನಿನ್ನ ಸಂತಾನವು ನಕ್ಷತ್ರಗಳಂತೆಯೂ ಸಮುದ್ರದ ಮರಳಿನಷ್ಟು ಹೆಚ್ಚುವುದೆಂದು ಹೇಳಿದ್ದನು. ಈಗ ಅವನನ್ನೇ ಬಲಿಯಾಗಿ ಅರ್ಪಿಸುವಂತೆ ಕೇಳುತ್ತಾನಲ್ಲ ಎಂದು ದುಃಖಿಸಿದಿರಬಹುದು. ದೇವರು ಕೇಳಿದರೆ ತನ್ನ ಮಂದೆಯ 100 ಕುರಿಗಳನ್ನಾದರೂ ಅರ್ಪಿಸಲು ಅಬ್ರಾಮನು ಸಿದ್ಧನಾಗಿದ್ದನು. ಒಂಟೆಗಳನ್ನು ಬಲಿಕೊಡು ಎಂದರೂ ಕೊಟ್ಟು ಬಿಡಬಹುದು. ಅಯ್ಯೋ, ಆದರೆ ದೇವರು ನನ್ನೊಬ್ಬನೇ ಮಗನನ್ನು ಕೇಳುತ್ತಾನಲ್ಲ, ಹೇಗೆ ತಾನೇ ಅದನ್ನು ಸಹಿಸಲಿ? ಅಯ್ಯೋ ದೇವರೇ, ನಾನಾಗಲಿ ನನ್ನ ಹೆಂಡತಿಯಾಗಲಿ ಬೇಕೆಂದರೆ ಬಲಿಯಾಗುತ್ತೇವೆ, ನನ್ನ ಮಗನು ಬದುಕಿಕೊಳ್ಳಲಿ ಎಂದು ಪ್ರಕಟಿಸಿರಬಹುದು. ಚರಿತ್ರೆಯಲ್ಲಿ ನಾವು ಓದಿದ್ದೇವೆ, ಹುಮಾಯೂನನು ಕಾಯಿಲೆ ಬಿದ್ದಾಗ ಅವನ ತಂದೆಯಾದ ಬಾಬರನು ಮೊಣಕಾಲೂರಿ, ನನ್ನನ್ನು ತೆಗೆದುಕೋ, ನನ್ನ ಮಗನನ್ನು ಉಳಿಸು ಎಂದು ದೇವರನ್ನು ಅಂಗಲಾಚಿ ಬೇಡಿದನಲ್ಲ. ಹಾಗಾದರೆ ಅಬ್ರಾಮನು ಎಷ್ಟು ಗೋಳಾಡಿದ್ದಿರಬಹುದು.
ಈಗ ಇಸಾಕನಿಗೆ ಸುಮಾರು 16 ವರ್ಷವಿದ್ದಿರಬಹುದು, ಅಬ್ರಾಮನಿಗೆ 116 ವರ್ಷವಿದ್ದಿರಬಹುದೆಂದು ವೇದ ಪಂಡಿತರ ಅಭಿಪ್ರಾಯ. ತನ್ನೊಡನೆ ಮಾತನಾಡಿದ್ದು ದೇವರೇ ಎಂದು ಅಬ್ರಾಮನಿಗೆ ಚೆನ್ನಾಗಿ ತಿಳಿದಿತ್ತು. ಇದು ಸೈತಾನನ ಶಬ್ದವಲ್ಲ. ಆದಿಯಿಂದಲೂ ಅಬ್ರಾಮನಿಗೆ ದೇವರ ಸ್ವರವನ್ನು ಕೇಳಿ ಅಭ್ಯಾಸವಿತ್ತು. ಕರ್ತನ ಮಾತುಗಳನ್ನು ಕೇಳಿಯೇ ಅವನು ಎಲ್ಲವನ್ನು ಬಿಟ್ಟು ಕಾನಾನ್ ದೇಶಕ್ಕೆ ಬಂದಿದ್ದನು. ಈಗ ಅವನ ಸ್ವಂತ ಜನರು ಅವನ ಕುರಿತು ಏನೆಂದು ಮಾತನಾಡಿಕೊಳ್ಳಬಹುದು? ಅಬ್ರಾಮನ ದೇವರನ್ನು ಕುರಿತು ಏನೇನು ಭಾವಿಸಬಹುದು? ಅಬ್ರಾಮನ ದೇವರು ಬಲಿಯನ್ನು ಕೇಳುತ್ತಾನೆಂದು ಕೊಂಡಿರಬಹುದು. ಯೌವನಸ್ಥ ಹುಡುಗನ ರಕ್ತವನ್ನು ಕುಡಿಯುವ ಮಾಂಸವನ್ನು ತಿನ್ನುವ ದೇವರೆಂದು ಅಂದುಕೊಳ್ಳುವುದಿಲ್ಲವೇ? ಈಗ ಲೋಕದಲ್ಲಿ ನರಬಲಿಯನ್ನು ಕೇಳುವ ಶೂದ್ರ ದೇವತೆಗಳಿರುತ್ತವಲ್ಲ, ನನ್ನ ದೇವರು ಅಂಥವನಲ್ಲವಲ್ಲ ಎಂದು ಅಬ್ರಾಮನು ಗೋಳಾಡಿರಬಹುದು. ರಾತ್ರಿಯೆಲ್ಲ ಅವನು ದುಃಖಿಸಿದಿರಬಹುದು. ಒಬ್ಬ ಯೌವನಸ್ಥನ ಬಗ್ಗೆ ನಾನು ಪೇಪರಿನಲ್ಲಿ ಓದಿದ್ದೆನು. ಅವನಿಗೆ ಮದುವೆಯಾದ ಹೊಸದು. ವರದಕ್ಷಿಣೆಯ ವಿಚಾರದಲ್ಲಿ ಹೆಣ್ಣಿನ ಮನೆಯವರೊಂದಿಗೆ ಜಗಳವಾಡಿ ಅವರ ಮನೆಯವರು ಇವನ ತಂದೆಯನ್ನು ಹೊಡೆದಿದ್ದರು. ಇದನ್ನು ಸಹಿಸಲಾರದ ಈ ಯೌವನಸ್ಥನು ಹುಡುಗಿಯ ಅಣ್ಣ, ತಂದೆ ಎಲ್ಲರನ್ನೂ ಕತ್ತಿಯಿಂದ ಕೊಚ್ಚಿ ಹಾಕಿದ್ದನು. ಈಗ ಅವನು ಸೆರೆಮನೆಯಲ್ಲಿ ಹಾಕಲ್ಪಟ್ಟಿದ್ದನು. ಮರಣದಂಡನೆ ವಿಧಿಸಿದ್ದರು. ಒಂದು ದಿನ ಸೆರೆಮನೆಗೆ ಅವನ ಪತ್ನಿ ಅವನನ್ನು ನೋಡಲು ಬಂದಳು. ಮದುವೆಯಾಗಿ ಕೇವಲ 7 ದಿನಗಳು ಮಾತ್ರವೇ ಆಗಿತ್ತು. ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಲೇ ಇದ್ದರು. ಕೆಲವೊತ್ತು ಹಾಗೆಯೇ ನಿಂತಿದ್ದು ಅವಳು ಅವನನ್ನು ಬಿಟ್ಟು ಹೋಗುವಾಗ ಭಯಂಕರವಾಗಿ ಕಿರುಚಿಕೊಂಡು ಹೋಗುವುದನ್ನು ಕಂಡ ಅವನ ಹೃದಯ ಒಡೆದು ಹೋಯಿತು. ಅವನಿಗೆ ನೇಣು ಹಾಕುವ ದಿನಗಳು ಬರುವ ಮೊದಲೇ ದುಃಖವನ್ನು ತಡೆಯಲಾಗದೆ ತಾನೇ ನೇಣು ಹಾಕಿಕೊಂಡನು. ಎಂಥ ದುಸ್ಥಿತಿ! ಕೆಲವು ದಿನಗಳಾದ ನಂತರ ಅವನಿಗೆ ಬಿಡುಗಡೆ ಘೋಷಿಸುವರಿದ್ದರು. ಆದರೆ ಅಷ್ಟರೊಳಗೆ ಅವನ ಸ್ಥಿತಿ ಹೇಗಿದ್ದಿರಬಹುದು? ನೀವೇ ಊಹಿಸಿ ನೋಡಿ. ಅವನು ತನ್ನ ಮನೋವೇದನೆಯನ್ನು ಯಾರ ಬಳಿಯೂ ಹೇಳಿಕೊಳ್ಳುವಂತಿರಲಿಲ್ಲ. ಹೆಂಡತಿಯ ಹತ್ತಿರವೂ ಹೇಳಿಕೊಳ್ಳಲಾರ. ಒಂದು ವೇಳೆ ಒಪ್ಪಿಕೊಳ್ಳುತ್ತಿದ್ದಳೆ, ಹೇಳಿದಿದ್ದರೆ ನನ್ನನ್ನೇ ಕೊಂದುಬಿಡು ಎಂದು ಹೇಳುತ್ತಿದ್ದಳೇನೋ. ತನ್ನ ಪತ್ನಿಗೆ ತಿಳಿಸಿದರೆ, ಒಂದು ವೇಳೆ ಅವಳು ತಡೆಯೊಡ್ಡಿದರೆ ದೇವರಿಗೆ ಅವನು ಏನು ತಾನೇ ಹೇಳನು? ಆದಾಮನು ತನ್ನ ಪತ್ನಿಯ ಮೇಲೆ ತಪ್ಪು ಹೊರಿಸಿದ ಹಾಗೆ ಮಾಡುತ್ತಿದ್ದನೇನು? ದೇವರೇ, ನೀನು ನನಗೆ ಕೊಟ್ಟ ಹೆಂಡತಿ ನನ್ನನ್ನು ತಡೆದು ಬಿಟ್ಟಳು, ಆದುದರಿಂದ ನಾನು ಬಲಿ ಕೊಡಲಿಲ್ಲ ಎಂದು ಹೇಳುತ್ತಿದ್ದನೇನೋ. ಆದರೆ ಅಬ್ರಾಮನು ತನ್ನನ್ನು ದೇವರಾದ ಕರ್ತನಲ್ಲಿ ದೃಢಪಡಿಸಿಕೊಂಡನು. ಪತ್ನಿಯೊಂದಿಗೂ ಸೇವಕರೊಂದಿಗೂ ಬಂಧುಗಳೊಂದಿಗೂ ಏನೂ ಹೇಳಲೇ ಇಲ್ಲ. ಕರ್ತನನ್ನೇ ದೃಷ್ಟಿಸಿ ನೋಡಿದನು. ತನ್ನನ್ನು ಕರೆದವನು ನಂಬಿಗಸ್ತನು. ತನ್ನ ಮಗನನ್ನು ಬಲಿಯಾಗಿ ಅರ್ಪಿಸಿದರೂ ಬದುಕಿಸಲು ಕರ್ತನು ಸಮರ್ಥನಾಗಿದ್ದನೆಂದು ಅವನು ಅರಿತಿದ್ದನು. ಸತ್ಯವೇದವು ಹೀಗೆ ಹೇಳುತ್ತದೆ: ಅಬ್ರಾಮನು ಪರಿಶೋಧಿತನಾಗಿ ನಂಬಿಕೆಯಿಂದಲೇ ಇಸಾಕನನ್ನು ಸಮರ್ಪಿಸಿದನು, ಹೊಂದಿದನು. ಇಬ್ರಿಯ 11, 17, 18, 19. ಅಬ್ರಾಮನನ್ನು ಕುರಿತು ಪೌಲನು ಬರೆಯುವಾಗ ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರ ಭರವಸವಿಟ್ಟು ದೃಢ ನಂಬಿಕೆಯುಳ್ಳವನಾದನು. ರೋಮಾಪುರ 4, 20, 21. ಸತ್ಯವೇದವು ಕೊಡುವ ಸಾಕ್ಷಿ ಇದೆ. ಅವನು ನಂಬಿಕೆಯಲ್ಲಿ ಬಲಹೀನನಾಗಿರಲಿಲ್ಲ. ಅಬ್ರಾಮನು ಶಕ್ತಿಯುತನಾಗಿದ್ದನು. ಅಲ್ಲೇಲುಯ! ಕರ್ತನ ಮೇಲಿಟ್ಟಿರುವ ವಿಶ್ವಾಸವೇ
ಭಯವನ್ನು, ಸಂದೇಹಗಳನ್ನು ನೀಗಿಸುತ್ತದೆ. ಕರ್ತನ ಮೇಲಿಟ್ಟಿರುವ ವಿಶ್ವಾಸವೇ ನಮ್ಮನ್ನು ಸಮಾಧಾನದಲ್ಲಿ ನಡೆಸುತ್ತದೆ. ಅಬ್ರಾಮನು ಬೆಳಿಗ್ಗೆ ಎದ್ದು ಕತ್ತೆಗೆ ತಡಿ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಒಡಿಸಿ ತನ್ನ ಸೇವಕರಲ್ಲಿ ಇಬ್ಬರನ್ನು ತನ್ನ ಮಗನಾದ ಇಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು. ಆದಿಕಾಂಡ 22:3-5. ಸ್ವಲ್ಪ ಯೋಚಿಸಿ ನೋಡಿರಿ. ಅಬ್ರಾಮನು ಹೇಳುತ್ತಾನೆ, ನಾವು ತಿರುಗಿ ಬರುತ್ತೇವೆ. ಅದೇ ವಿಶ್ವಾಸದ ಮಾತುಗಳು. ಇದೇ ಅಬ್ರಾಮನು ಕರ್ತನ ಮೇಲಿಟ್ಟಿದ್ದಂಥ ನಂಬಿಕೆ. ಇಸಾಕನನ್ನು ಬದುಕಿಸುವ ಶಕ್ತಿ ನಮ್ಮ ದೇವರಿಗೆ ಇದೆ ಎಂಬ ನಂಬಿಕೆ ಅವನಲ್ಲಿತ್ತು. ನಮ್ಮ ಕರ್ತನು ಲೋಕವನ್ನೇ ಸೃಷ್ಟಿಸಿದನು. ಏನು ಇಲ್ಲದಿರುವ ಕತ್ತಲಿನಿಂದ ಸೂರ್ಯನನ್ನು ಚಂದ್ರನನ್ನು ಸೃಷ್ಟಿಸಿದವನು. ಅವನು ನನಗಾಗಿ ಎಲ್ಲವನ್ನು ಮಾಡಿ ಮುಗಿಸುತ್ತಾನೆಂಬ ಪರಿಪೂರ್ಣವಾದ ನಂಬಿಕೆ ಅವನಲ್ಲಿತ್ತು. ತಿರುಗಿ ಬರುತ್ತೇನೆ ಎಂದು ಹೇಳದೆ ನಾವು ಇಬ್ಬರೂ ಬರುತ್ತೇವೆ ಎಂದನು. ನಂಬಿಕೆಯ ಅವನ ಮಾತುಗಳನ್ನು ನೋಡಿರಿ. ದೇವರ ಮಕ್ಕಳೇ, ನಂಬಿಕೆಯ ಮಾತುಗಳು ನಿಮ್ಮ ಬಾಯಿಂದ ಬರಲಿ. ಅಂದು ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರ ಬಾಯಿಂದ ಬಂದ ಮಾತುಗಳನ್ನು ನೋಡಿರಿ. ನಾವು ಆರಾಧಿಸುವ ದೇವರು ನಮ್ಮನ್ನು ಬಿಡಿಸಲು ಶಕ್ತನು. ದಾನಿಯೇಲ 3:17. ಯೋಬನು ಕೂಡ ಅಂಥ ವಿಶ್ವಾಸದ ಮಾತುಗಳನ್ನೇ ಆಡುತ್ತಾನೆ. ನನ್ನ ವಿಮೋಚಕನು ಜೀವ ಸ್ವರೂಪನಾದನು. ಕಣ್ಣಾರೆ ಕಾಣುವೆನು, ನಾನೇ ನನಗಾಗಿ ನೋಡುವೆನು, ಮತ್ತೊಬ್ಬನಾಗಿ ಅಲ್ಲ ಅನ್ನುತ್ತಾನೆ. ಯೋಬ 19:25-27. ಅಪೊಸ್ತಲನಾದ ಪೌಲನು ಇಂಥ ವಿಶ್ವಾಸದ ಮಾತುಗಳನ್ನೇ ಆಡುತ್ತಾನೆ. ನಾನು ನಂಬಿರುವಾತನನ್ನು ಬಲ್ಲೆನು, ಆತನು ನನ್ನ ವಶದಲ್ಲಿಟ್ಟಿರುವುದನ್ನು ಆತನು ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. 2 ತಿಮೋತಿ 1:12. ದೇವಮಗುವೆ, ನಿನಗೆ ವಿಶ್ವಾಸ ಹೊಂದಿದ್ದರೆ ಸಾಲದು, ಅದನ್ನು ತಿರುಗಿ ಅರಿಕೆ ಮಾಡುತ್ತಲೇ ಇರಬೇಕು. ಆ ವಿಶ್ವಾಸವು ಬಲಗೊಳ್ಳುತ್ತದೆ. ಅಬ್ರಾಮನು ತನ್ನ ಸೇವಕರನ್ನು ಬೆಟ್ಟದ ಬುಡದಲ್ಲಿಯೇ ನಿಲ್ಲಿಸಿಬಿಟ್ಟನು. ಒಂದು ವೇಳೆ ಸೇವಕರನ್ನು ಉಪಯೋಗಿಸಿಕೊಂಡಿದ್ದರೆ ಆ ಕಟ್ಟಿಗೆಗಳನ್ನು ಬೆಟ್ಟದ ಮೇಲಕ್ಕೆ ಹೊತ್ತುಕೊಂಡು ಬರಲು ಹೇಳುತ್ತಿದ್ದನೇನೋ. ತನಗೆ ವಯಸ್ಸಾಗಿರುವುದರಿಂದ ಕಟ್ಟಿಗೆಗಳನ್ನು ಹೊತ್ತುಕೊಂಡು ಬೆಟ್ಟವನ್ನೇರುವುದು ಕಷ್ಟ. ತನ್ನ ಒಬ್ಬನೇ ಮಗನ ಮೇಲೆ ಅದನ್ನು ಹೊರಿಸುವುದಕ್ಕೂ ಆಗದು. ಕೆಲಸಗಾರನು ಅದನ್ನು ಸುಲಭವಾಗಿ ಹೊತ್ತು ತರುತ್ತಾರೆ, ಆದರೆ ನಂಬಿಕೆಯನ್ನೇ ಅಲ್ಲಾಡಿಸಿ ಬಿಡುತ್ತಾರೆ. ಅಬ್ರಾಮನಿಗುಂಟಾದ ದರ್ಶನ ಅವರಿಗಿಲ್ಲವಲ್ಲ. ಮತ್ತು ಅಬ್ರಾಮನು ತನ್ನ ಒಬ್ಬನೇ ಮಗನನ್ನು ಬಲಿ ಕೊಡುವುದನ್ನು ಸೇವಕರು ಕಂಡರೆ ಈ ಮುದುಕನಿಗೆ ಏನಾಗಿದೆ ಎಂದು ಗೊತ್ತಿಲ್ಲವಲ್ಲ ಎಂದು ಒಂದು ವೇಳೆ ಅಬ್ರಾಮನು ತಡೆದು ಬಿಡುತ್ತಿದ್ದರೇನೋ. ಮತ್ತು ಇಸಾಕನನ್ನು ಕಟ್ಟುಗಳಿಂದ ಬಿಚ್ಚಿ ಕರೆದುಕೊಂಡು ಹೋಗಿ ಬಿಡುತ್ತಿದ್ದರೇನೋ. ಆದುದರಿಂದಲೇ ಅಬ್ರಾಮನನ್ನು ಅವರನ್ನು ಬೆಟ್ಟದ ಬುಡದಲ್ಲಿಯೇ ನಿಲ್ಲಿಸಿಬಿಟ್ಟನು. ಬೆಟ್ಟದ ತುದಿಗೆ ಹೋಗಿ ಅಬ್ರಾಮನು ಅವನ ಮಗನಾದ ಇಸಾಕನು ಸೇರಿ ಯಜ್ಞವೇದಿಯನ್ನು ಕಟ್ಟಲು ಆರಂಭಿಸಿದರು. ಇಸಾಕನು ಓಡಿ ಹೋಗಿ ಕಲ್ಲುಗಳನ್ನು ತಂದನು. ಕಷ್ಟಪಟ್ಟು ಹೊತ್ತು ತಂದ ಕಟ್ಟಿಗೆಗಳನ್ನು ಸುಂದರವಾಗಿ ಜೋಡಿಸಿದನು. ಆಗ ಇಸಾಕನು ಕೇಳುತ್ತಾನೆ, ಅಪ್ಪ, ಯಜ್ಞ ಮಾಡಲು ಕಟ್ಟಿಗೆಯೂ ಬೆಂಕಿಯೂ ಇದೆ, ಕುರಿಯು ಎಲ್ಲಿ ಎಂದು ಕೇಳಿದನು. ಅದಕ್ಕೆ ಅಬ್ರಾಮನು, ಮಗನೇ, ನೀನೇ ಆ ಕುರಿ ಎಂದು ಹೇಗೆ ತಾನೇ ಹೇಳನು? ಆದರೂ ಅಬ್ರಾಮನು ವಿಶ್ವಾಸದಿಂದ ಆ ಕುರಿಯನ್ನು ದೇವರೇ ಒದಗಿಸುವನು ಮಗನೇ ಎಂದು ಹೇಳಿದನು. ಯೆಹೋವನೇ ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು. ಕೀರ್ತನೆ 138:8. ಇದು ಎಂಥ ನಂಬಿಕೆಯ ಮಾತುಗಳು! ಕಲ್ಲುಗಳನ್ನು ಕಟ್ಟಿಗೆಗಳನ್ನು ಇಸಾಕನು
ಹೆಕ್ಕಿ ತರುವಾಗ ಇಸಾಕನು ಸುತ್ತಮುತ್ತಲೂ ಎಲ್ಲಿಯಾದರೂ ಕುರಿಯನ್ನು ತನ್ನ ತಂದೆ ಕಟ್ಟಿರಬಹುದೆಂದು ಗಮನಿಸಿದಿರಬಹುದು. ಆದರೆ ಎಲ್ಲಿಯೂ ಕುರಿಯು ಕಾಣಲಿಲ್ಲ. ಆಗಲೇ ಅಬ್ರಾಮನು ತನ್ನ ಮಗನ ಕೈಕಾಲುಗಳನ್ನು ಕಟ್ಟಿ ಯಜ್ಞವೇದಿಯ ಮೇಲೆ ಮಲಗಿಸಿದನು. ಇಸಾಕನು ಅಳಲಿಲ್ಲ, ಕೂಗಾಡಲಿಲ್ಲ, ತನ್ನನ್ನು ಬಿಡಿಸಿಕೊಳ್ಳುವ ಯಾವ ಪ್ರಯತ್ನಗಳನ್ನು ಅವನೂ ಮಾಡಲಿಲ್ಲ. ತನ್ನನ್ನು ಪರಿಪೂರ್ಣವಾಗಿ ಒಪ್ಪಿಸಿ ಕೊಟ್ಟನು. ಅಬ್ರಾಮನು ತನ್ನ ಮಗನನ್ನು ಕಡಿಯುವುದಕ್ಕೆ ಕೈಗಳನ್ನೆತ್ತಿದಾಗ ಇಸಾಕನು ತನ್ನ ಕಣ್ಣುಗಳನ್ನು ಮುಚ್ಚಿ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿರಬಹುದೆಂದು ನಾನು ನಂಬುತ್ತೇನೆ. ಆಗ ದಿಢೀರೆಂದು ಒಂದು ಆಕಾಶವಾಣಿ ಕೇಳಿಸಿತು. ಅಬ್ರಾಮನೇ, ಅಬ್ರಾಮನೇ ಎಂದು ಕರ್ತನು ಕರೆದನು. ಮಗನ ಮೇಲೆ ನಿನ್ನ ಕೈ ಎತ್ತಬೇಡ. ನೀನು ನಿನ್ನ ಒಬ್ಬನೇ ಮಗನನ್ನು ಅರ್ಪಿಸಲು ಹಿಂದೆಗೆಯಲಿಲ್ಲ. ನೀನು ದೇವರಿಗೆ ಭಯಪಡುವನೆಂದು ಈಗ ನನಗೆ ತಿಳಿಯಿತು ಎಂದನು. ಆದಿಕಾಂಡ 22:12. ಈ ಶಬ್ದವನ್ನು ಅವರಿಬ್ಬರೂ ಕೇಳಿದರು. ಮೊದಲೆಲ್ಲ ದೇವರ ಸ್ವರವನ್ನು ಅಬ್ರಾಮನೊಬ್ಬನೇ ಕೇಳುತ್ತಿದ್ದನು. ಆದರೆ ಇಸಾಕನಿಗೂ ದೇವರ ಸ್ವರವು ಕೇಳಿಸಿತು. ಕರ್ತನ ಧ್ವನಿಯನ್ನು ಇಸಾಕನು ಮೊಟ್ಟಮೊದಲು ಕೇಳಿದ ಸಂದರ್ಭ ಯಜ್ಞವೇದಿಯ ಮೇಲಿದ್ದಾಗ ಸಿಕ್ಕಿತು. ಆ ಯೌವನಸ್ಥನಿಗೆ ಎಷ್ಟು ಹರ್ಷವಾಗಿದ್ದಿರಬಹುದು. ಆಗಲೇ ಅವನಿಗೆ ಅನೇಕ ಸತ್ಯಾಂಶಗಳು ಗೋಚರವಾಗಿದ್ದಿರಬಹುದು. ಅದುವರೆಗೂ ತಂದೆಯ ಕಾರ್ಯಗಳೆಲ್ಲವನ್ನು ತಿಳಿಯದೇ ಇದ್ದ ಅವನಿಗೆ ಈಗ ಎಲ್ಲವೂ ತಿಳಿಯಿತು. ತಾನು ತಾನಾಗಿಯೇ ಬಲಿ ಕೊಡಲು ಮುಂದೆ ಬರಲಿಲ್ಲ. ಕರ್ತನಿಗೆ ವಿಧೇಯನಾಗಿ ಆತನನ್ನು ಪ್ರೀತಿಸಿ ಬಲಿ ಅರ್ಪಿಸಲು ಮುಂದೆ ಬಂದಿದ್ದಾನೆ. ತಂದೆಯ ಮೇಲಿದ್ದ ಅಭಿಮಾನ ಇನ್ನೂ 2 ಪಟ್ಟು ಹೆಚ್ಚಾಯಿತು. ತನ್ನನ್ನು ಮರಣದಿಂದ ತಪ್ಪಿಸಲು ಶಕ್ತನಾದ ದೇವರು ಮೇಲಿನ ಪ್ರೀತಿ ಇನ್ನೂ ಅಧಿಕವಾಯಿತು. ಕರ್ತನು ಅಬ್ರಾಮನನ್ನು ನೋಡಿ, ನೀನು ದೇವರಿಗೆ ಭಯಪಡುವವನೆಂದು ಈಗ ನನಗೆ ತಿಳಿಯಿತು ಎಂಬ ಮಾತು ಅವನಿಗೆ ಎಷ್ಟು ಹರ್ಷವನ್ನುಂಟು ಮಾಡಿದಿರಬಹುದು. ಅಬ್ರಾಮನು ತನ್ನ ಮಗನ ಕಟ್ಟುಗಳನ್ನು ಬಿಚ್ಚಿದನು. ತನ್ನ ಕಣ್ಣುಗಳನ್ನೆತ್ತಿ ಆಕಾಶದ ಕಡೆಗೆ ನೋಡಿದನು. ತನ್ನ ಹಿಂದೆ ಪೊದರಿನಲ್ಲಿ ಸಿಕ್ಕಿಕೊಂಡಿದ್ದ ಒಂದು ಕುರಿ ಕಾಣಿಸಿತು. ಅಲ್ಲೇಲುಯ! ಆ ಕುರಿ ಅಲ್ಲಿಗೆ ಎಲ್ಲಿಂದ ಬಂತು? ಲೋಕ ಉಂಟಾಗುವುದಕ್ಕಿಂತ ಮೊದಲೇ ಇದ್ದ ಕುರಿ ಅದೇ. ಲೋಕದ ಪಾಪವನ್ನು ಹೊತ್ತ ದೇವರ ಕುರಿಮರಿ ಎಂದು ಹೇಳಿದನಲ್ಲ, ಅದೇ ಕುರಿ. ಇಸಾಕನು ಯಜ್ಞದ ಕುರಿ ಎಲ್ಲಿ ಎಂದು ಕೇಳಿದ ಕುರಿಯೂ ಇದೆ. ಅಬ್ರಾಮನು ಆ ಕುರಿಯನ್ನು ಯಜ್ಞ ಮಾಡಿದನು. ಅಬ್ರಾಮನ ಕಣ್ಣುಗಳಿಂದ ನೀರು ಸುರಿಯುತ್ತಲೇ ಇತ್ತು. ಅವನ ಹೃದಯಾಳದಿಂದ ಯೆಹೋವ ಈರೆ ಎಂಬ ಶಬ್ದ ಹೊರಹೊಮ್ಮಿತು. ಯೆಹೋವನ ಬೆಟ್ಟದಲ್ಲಿ ಒದಗುವುದು ಎಂದರ್ಥ. ಕರ್ತನೆ, ನನಗಾಗಿ ಬಲಿಯಾದನೆಂದು ಬಿಕ್ಕಿ ಬಿಕ್ಕಿ ಹತ್ತಿರಬಹುದು. ದೇವರೇ, ನನ್ನ ಮಗನನ್ನು ಮರಣದಿಂದ ತಪ್ಪಿಸಿದೆಯಲ್ಲ ಎಂದು ಸ್ತೋತ್ರ ಮಾಡಿದಿರಬಹುದು. ಆ ಕುರಿಯನ್ನು ಯಜ್ಞ ಮಾಡುವುದನ್ನು ಅಬ್ರಾಮನು ಗಮನಿಸಿದನೋ ಇಲ್ಲವೋ ಗೊತ್ತಿಲ್ಲ. ಆದರೆ ಇಸಾಕನು ಗಮನಿಸುತ್ತಿದ್ದನು. ತಾನು ಮಲಗಿದ್ದ ಅದೇ ಸ್ಥಳದಲ್ಲಿ ಕುರಿಯು ಮಲಗಿತ್ತು. ತನ್ನ ಮೇಲೆ ಬೀಳಬೇಕಾಗಿದ್ದ ಕತ್ತಿಯು ಕುರಿಯ ಮೇಲೆ ಬಿದ್ದಿತು. ಕುರಿಯ ಕತ್ತು ಕತ್ತರಿಸಿ ರಕ್ತವು ಸುರಿಯುತ್ತಿತ್ತು. ನನ್ನ ರಕ್ತಕ್ಕೆ ಬದಲಾಗಿ ಕುರಿಯ ರಕ್ತ ಅಬ್ರಾಮನಿಗೆ ಯಾವ ದರ್ಶನವಿತ್ತೋ, ಕಲ್ವರಿಯ ದರ್ಶನವಿತ್ತೋ ತಿಳಿಯದು. ನನಗಾಗಿ ಅಲ್ಲವೇ ಎಂದು ಅವನ ಹೃದಯ ಕೃತಜ್ಞತಾ ಮನೋಭಾವದಿಂದ ತುಂಬಿದ್ದಿರಬೇಕು. ನನಗಾಗಿ ಅಲ್ಲವಾ? ನನ್ನನ್ನು ಬಿಡುಗಡೆ ಮಾಡುವುದಕ್ಕಾಗಿ ಅಲ್ಲವಾ? ನನ್ನನ್ನು ತಪ್ಪಿಸುವುದಕ್ಕಾಗಿ ಅಲ್ಲವಾ ಆ ಕುರಿಯು ಬಂದಿದ್ದು? ನನಗಾಗಿ ಅದು ಪೊದರಿನಲ್ಲಿ ಸಿಕ್ಕಿಕೊಂಡಿತ್ತಲ್ಲ. ಈ ಕುರಿ ಎಲ್ಲಿಂದ ಬಂತು? ಪರಲೋಕದಿಂದ ಬಂತಾ? ದೇವಮಗುವೆ, ಕಲ್ವಾರಿ ಸಿಲುಬೆಯನ್ನು ನೋಡು. ನಿನಗಾಗಿ ಯೇಸು ಅಲ್ಲಿ ಬಲಿಯಾದನಲ್ಲ. ನಿನಗಾಗಿ ರಕ್ತ ಸುರಿಸಿದನಲ್ಲ. ನಿನಗಾಗಿ ಜಜ್ಜಲ್ಪಟ್ಟನಲ್ಲ.
ಅವನನ್ನು ದೃಷ್ಟಿಸಿ ನೋಡು. ಯೆಶಾಯ 53:5 ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು ಎಂದು ಬರೆದಿದೆ. ನಿನ್ನ ಪಾಪಗಳ ನಿಮಿತ್ತ ನೀನು ಅನುಭವಿಸಬೇಕಾದ ದಂಡನೆಯನ್ನು ಯೇಸು ಕ್ರಿಸ್ತನು ಅನುಭವಿಸಿದನು. ಮುಳ್ಳಿನ ಕಿರೀಟವನ್ನು ಧರಿಸಿದನು. ಕಲ್ವಾರಿಯ ದೃಶ್ಯವನ್ನು ಎಂದೆಂದಿಗೂ ಮರೆಯಬೇಡ. ಇಸಾಕನ ಜೀವಿತದಲ್ಲಿ ಈ ಸಂಭವವು ಮರೆಯಲಾರದ ಒಂದು ಸಂದರ್ಭ. ಅವನೆಷ್ಟು ವರ್ಷಗಳ ಕಾಲ ಈ ಲೋಕದಲ್ಲಿ ಜೀವಿಸಿದ್ದನೋ ಅಷ್ಟು ವರ್ಷ ಕಾಲವು ಈ ಸಂಭವವನ್ನು ಜನರೊಂದಿಗೆ ಹೇಳಿಕೊಳ್ಳುತ್ತಲೇ ಇದ್ದನೇನೋ. ನಿಮಗಾಗಿ ಜೀವವನ್ನೇ ಕೊಟ್ಟ ಕಲ್ವಾರಿ ನಾಯಕನನ್ನು ಮರೆಯದಿರಿ. ಆತನು ಮಾಡಿದ ಉಪಕಾರಗಳನ್ನು ಹೇಳಲು ಮರೆಯದಿರಿ. ನಿಮ್ಮನ್ನು ಸಂಧಿಸಿದ ಪ್ರೀತಿ, ನಿತ್ಯ ನರಕದಿಂದ ನಿಮ್ಮನ್ನು ತಪ್ಪಿಸಿದ್ದು, ನಿತ್ಯವಾದ ನ್ಯಾಯ ತೀರ್ಪಿಗೆ ನೀವು ಗುರಿಯಾಗದಂತೆ ಮಾಡಿದ್ದು ಆತನ ಪ್ರೀತಿಯಲ್ಲವೇ? ಇಸಾಕನ ಯಜ್ಞವೇದಿಯ ಬಳಿ ಭಯಭಕ್ತಿಯಿಂದ ಬಂದು ನಿಲ್ಲೋಣವೇ? ಒಂದು ಕಡೆ ಅಬ್ರಾಮ್, ಇಸಾಕ್, ಮತ್ತೊಂದು ಪಕ್ಕದಲ್ಲಿ ನಾನು. ಮೋರಿಯ ಗುಡ್ಡವು ಕಲ್ವಾರಿಯ ಗುಡ್ಡವಾಗಿ ಮಾರ್ಪಡುತ್ತದೆ. ಕಟ್ಟಿಗೆಗಳು ಸಿಲುಬೆಯ ಮರವಾಗಿ ಮಾರ್ಪಾಟಾಗುತ್ತದೆ. ಕುರಿಮರಿಯು ಕ್ರಿಸ್ತನಾಗಿ ಮಾರ್ಪಾಡು ಹೊಂದುತ್ತಾನೆ. ನಮ್ಮ ಕಣ್ಣುಗಳಿಂದ ಕಣ್ಣೀರು ಧಾರೆ ಧಾರೆಯಾಗಿ ಸುರಿಯಲಿ. ನನ್ನ ದೇವರೇ, ನನಗಾಗಿ ಅಲ್ಲವಾ ಎಂದು ಹೃದಯದ ಅಂತರಾಳದಿಂದ ಹೇಳಿರಿ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ
ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದ್ರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.